ವಿಶ್ವ ಕ್ರಿಕೆಟ್ನ ರನ್ ಮಿಷಿನ್ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಸದ್ಯ ಜಾಲಿ ಮೂಡ್ನಲ್ಲಿದ್ದಾರೆ. T20 ವಿಶ್ವಕಪ್ ಗೆದ್ದ ಬಳಿಕ ವಿರಾಟ್ ಪತ್ನಿ ಅನುಷ್ಕಾ ಜೊತೆಗೆ ಫಾರಿನ್ ಟ್ರಿಪ್ಗೆ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ವಿರಾಟ್ ಸದ್ಯ ಖುಷಿಲಿದ್ರೆ, ಇನ್ನೊಂದೆಡೆ ವಿರಾಟ್ಗೆ ಶಾಕಿಂಗ್ ನ್ಯೂಸ್ ಕಾದಿದೆ. ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಒಂದರ ಮೇಲೆ FIR ದಾಖಲಾಗಿದೆ. ಬೆಂಗಳೂರಿನಲ್ಲಿರುವ ದ 18 ಕಮ್ಯೂನ್ ಪಬ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದು FIR ದಾಖಲಿಸಿದ್ದಾರೆ. ಹಾಗಿದ್ರೆ ಒಟ್ಟಾರೆಯಾಗಿ ಆಗಿರೋದೇನು? ಈ ಸ್ಟೋರಿಯನ್ನ ನೋಡಿ ಬನ್ನಿ. ಬೆಂಗಳೂರಿನ ಕಸ್ತೂರ್ಬಾ ನಗರದಲ್ಲಿರುವ ವಿರಾಟ್ ಕೊಹ್ಲಿ ಅವರ ಮಾಲೀಕತ್ವದ ದ 18 ಕಮ್ಯೂನ್ ಪಬ್ ವಿರುದ್ಧ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನಿಗದಿತ ಅವಧಿಗಿಂತ ಹೆಚ್ಚಿನ ಅವಧಿಯವರೆಗೆ ಪಬ್ ನಡೆಸುತ್ತಿರುವುದರ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿರುವ ಪೊಲೀಸರು FIR ದಾಖಲಿಸಿದ್ದಾರೆ. ಪೊಲೀಸರ ಪ್ರಕಾರ ಜುಲೈ 6ರಂದು ಕೊಹ್ಲಿ ಅವರ ಪಬ್ ರಾತ್ರಿ 1:20ರವರೆಗೂ ಕಾರ್ಯನಿರ್ವಹಿಸುತ್ತಿದ್ದು, ಅದು ನಿಯಮ ಬಾಹಿರವಾಗಿದೆ. ತಡರಾತ್ರಿ ಈ ಪ್ರದೇಶದಲ್ಲಿ ಜೋರಾಗಿ ಸಂಗೀತ ನುಡಿಸುತ್ತಿರುವ ಬಗ್ಗೆ ದೂರುಗಳು ಬಂದ ಬೆನ್ನಲ್ಲೇ ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಅವಧಿ ಮುಗಿದಿದ್ರೂ ಗ್ರಾಹಕರು ಇದ್ದದ್ದು ಕಂಡು ಪಬ್ ಗರಿಷ್ಠ ಸಮಯಾವಧಿ ಮೀರಿ ತೆರೆದಿದ್ದ ಕಾರಣಕ್ಕೆ FIR ದಾಖಲಿಸಿದ್ದಾರೆ. ರಾತ್ರಿಯಲ್ಲಿ ಜೋರಾಗಿ ಸಂಗೀತವನ್ನು ನುಡಿಸುತ್ತಿರುವ ಬಗ್ಗೆ ನಮಗೆ ದೂರುಗಳು ಬಂದಿವೆ. ತನಿಖೆ ನಡೆಯುತ್ತಿದೆ ಮತ್ತು ಅದರ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ. ಇನ್ನು ಈ 18 ಕಮ್ಯೂನ್ ಪಬ್ ಬಗ್ಗೆ ಹೇಳುವುದಾದರೆ, ಇದು ವಿರಾಟ್ ಒಡೆತನದಲ್ಲಿದೆ. ಉದ್ಯಾನನಗರಿ ಬೆಂಗಳೂರಿನಲ್ಲಿ 2019ರಲ್ಲಿ ಆರಂಭವಾಗಿರುವ ಪಬ್ ಕಸ್ತೂರ್ಬಾ ರಸ್ತೆಯಲ್ಲಿರುವ ಬೃಹದಾಕಾರದ ಕಟ್ಟಡದ ಟೆರೆಸ್ ಮೇಲೆ ಸುಮಾರು 1800 ಚದರಡಿ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ. ಇದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಮೀಪದಲ್ಲೇ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಖ್ಯ ದ್ವಾರ, ಮತ್ಯಾಲಯ ಹಾಗೂ MG ರಸ್ತೆಯ ಆರಂಭದಲ್ಲಿ ಇರುವ ಜಂಕ್ಷನ್ನಲ್ಲಿರುವ ಟಾನಿಕ್ ಲಿಕ್ಕರ್ ಸ್ಟೋರ್ ಇರುವ ಕಟ್ಟಡದ ಮೇಲ್ಛಾವಣಿ ಮೇಲೆಯೇ ಈ ಪಬ್ ಇದೆ. ನೋಡಲು ಸುಂದರವಾಗಿ ಗಾಜಿನ ಮನೆಯಂತೆ ಕಾಣುವ ಈ ಪಬ್ ದಿನಕ್ಕೆ ನೂರಾರು ಗ್ರಾಹಕರನ್ನು ಸೆಳೆಯುತ್ತದೆ. ಬೆಂಗಳೂರಿನ ಅತ್ಯಾಧುನಿಕ ಜೀವನ ಶೈಲಿಗೆ ತಕ್ಕ ಹಾಗೆ ಈ ಪಬ್ ಅನ್ನು ರೂಪಿಸಲಾಗಿದ್ದು, ಈ ಪಬ್ನೊಳಗಿನ ಒಂದು ಗೋಡೆಯ ಮೇಲೆ ಚಿನ್ನದ ಬಣ್ಣದ ಅಕ್ಷರಗಳಲ್ಲಿ ವಿರಾಟ್ ಕೊಹ್ಲಿಯ ಸಹಿ ಇರುವುದು ಇಲ್ಲಿನ ಪ್ರಮುಖವಾದ ಆಕರ್ಷಣೆಗಳಲ್ಲೊಂದು. ಪಬ್ಗೆ ಬರುವ ಬಹಳಷ್ಟು ಜನರು ಈ ಸಹಿಯ ಬರಹದ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗುತ್ತಾರೆ. ಅಷ್ಟಕ್ಕೂ ಈ 18 ಕಮ್ಯೂನ್ ರೆಸ್ಟೋರೆಂಟ್ ಎಂಬುದು ಕೇವಲ ಬೆಂಗಳೂರಿನಲ್ಲಿ ಮಾತ್ರವಿಲ್ಲ. ಇದೊಂದು ಸರಣಿ ರೆಸ್ಟೋರೆಂಟ್ ಬಿಸ್ನೆಸ್ ಆಗಿದ್ದು, ಸಂಸ್ಥೆಯ 8ನೇ ಔಟ್ಲೆಟ್ ಇದಾಗಿದೆ. ಇದೇ ಬ್ರ್ಯಾಂಡ್ ನಡಿಯಲ್ಲಿ ಕ್ಲಬ್ ಅಥವಾ ಪಬ್ಗಳು ಮುಂಬೈ, ಪುಣೆ, ಹೈದರಾಬಾದ್, ಕೋಲ್ಕತ್ತಾ ಸೇರಿದಂತೆ ಇನ್ನೂ ಹಲವು ನಗರಗಳಲ್ಲಿ ನೋಡಬಹುದಾಗಿದೆ. 18 ಕಮ್ಯೂನ್ ಮಾತ್ರವಲ್ಲದೆ ಕೊಹ್ಲಿಯವರು ನುಯೇವಾ ಎಂಬ ಮತ್ತೊಂದು ಬ್ರ್ಯಾಂಡ್ ಅಡಿಯಲ್ಲಿ ಸರಣಿ ರೆಸ್ಟೋರೆಂಟ್ಗಳನ್ನು ಹೊಂದಿದ್ದಾರೆ. ನುಯೇವಾ ಹೆಸರಿನ ರೆಸ್ಟೋರೆಂಟ್ಗಳು ದೆಹಲಿ ಹಾಗೂ ಮುಂಬೈನಲ್ಲಿವೆ. ಒಟ್ಟಾರೆಯಾಗಿ ವಿಶ್ವಕಪ್ ಗೆದ್ದ ಖುಷಿಯಲ್ಲಿದ್ದ ವಿರಾಟ್ ಕೊಹ್ಲಿ ಫಾರಿನ್ ಟ್ರಿಪ್ನಲ್ಲಿದ್ರು. ಆದರೆ ಬೆಂಗಳೂರು ಪೊಲೀಸರು ವಿರಾಟ್ ಕೊಹ್ಲಿ ಅವರಿಗೆ ಶಾಕ್ ಅನ್ನು ನೀಡಿದ್ದಾರೆ.